ಹಾಯ್ ಫ್ರೆಂಡ್ಸ್, ಆಫ್ಟರ್ ಲಾಂಗ್ ಟೈಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟು ಚೆನ್ನಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹೇಗಲ್ಲ ಬರೀ ಕುಡಿಯೋದು ಚೆಲ್ಲೋದು. ಹಾಂ 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 ಹಾಂ. ನಮ್ಮದು ಈವ್ನಿಂಗ್ ರೊಟೀನ್ ಸ್ಟಾರ್ಟ್ ಆಯಿತು. ಇದು ನನ್ನ ಮಗುನ ವಾಕಿಗೆ ಕರ್ಕೊಂಡು ಹೋಗೋದು ಆಗಲ್ಲ. ಇವಾಗೆಲ್ಲ 15 ಡೇಸ್ ಗ್ಯಾಪ್ ಆಗಿಬಿಡ್ತಲ್ಲ, ಸೊ ಆಗಲ್ಲ. ಆದ್ರೂ ಪಾಪ ಇವನಿಗೆ 4 ಗೋಡೆ ಮಧ್ಯನೇ ಇಟ್ಕೊಂಡಿರ್ತೀನಿ. ಇವನಿಗೇನು ಇದಿಲ್ಲ. ಟಿ ವಿ ಸ್ವಲ್ಪ ನಾನು ಆಟ ಆಡ್ಸೋದು, ಇದು ಬಿಟ್ಟರೆ ಏನೂ ಇಲ್ಲ. ಹಾಗಾಗಿ ಒಂದು ಅರ್ಧ ಗಂಟೆ 1 ಅವರ್ ಆದರೂ ನಾನು ನೈಟ್ ಹೊತ್ತು ಇವನಿಗೆ ವಾಕ್ ಮಾಡಿಸ್ತೀನಿ. ಇವಾಗ 8 o'clock ಆಗಿದೆ. 30 minutes ಅಷ್ಟೇ. ಸ್ವಲ್ಪ ಮಕ್ಕಳೆಲ್ಲ ಆಟ ಆಡ್ತಿರ್ತಾರಲ್ಲ, ಆಟ ಆಡಿಸ್ಕೊಂಡು ತೋರಿಸಿ ಆಮೇಲೆ ಬಂದು ಊಟ ಮಾಡಿಸ್ಬೇಕು. ಆ್ಯಂಡ್ ನನ್ನ ಮಗ ಒಂದು ಗಿಫ್ಟು ಕೊಟ್ಬಿಟ್ಟಿದ್ದಾನೆ. ಇಲ್ಲಿ ಚೆನ್ನಾಗಿ ಪರ್ಚಿ ಎಲ್ಲ ನೋಡಿರಿ. ಹಾಂ ಹಾಂ ಹಾಂ, ಬರಲ್ವ ನೀನು? ಟಾಟಾ ಬಬ್ಲು, ಬಾಯ್ ಬಾಯ್. ನಾನು ವಾಕಿಗೆ ಹೋಗ್ತೀನಿ ಬಬ್ಲು. ಬಬ್ಲು ಬಬ್ಲು ಈಗ ಟಿ ವಿ ಆಫ್ ಮಾಡಿದ್ರೆ ಬರ್ತಾನೆ. ಹಾಂ, ಟಾಟಾ ಬಂಗಾರಿ, ಬಾಯ್ ಬಾಯ್. ಬರಲ್ವ ನೀನು? ಸರಿ, ನಾನು ಹೋಗ್ತೀನಿ, ಬಾಯ್. ಅಲ್ಲೇ ಇರು, ಬರಬೇಡ. ಅಲ್ಲೇ ಇರು, ಅಲ್ಲೇ ಇರು, ಬರಬೇಡ. ಅಲ್ಲೇ ಇರಬೇಕು, ಬರಬಾರ್ದು ನೀನು. ಓಕೆ. ನಮ್ಮ ಬಬ್ಲು ಆ್ಯಕ್ಚುಲಿ ಹಿಂಗೆ ಟೋಪಿನೇ ಹಾಕಿಸ್ಕೊಳಲ್ಲ. ಇದು ಅತ್ತೆ ಊಟಿಗೆ ಹೋದಾಗ ತಗೊಬಂದಿದ್ರು ಇವನಿಗೆ ಅಂತ. ಟ್ರಿಪ್ಪಿಗೆ ಹೋಗಿದ್ರು ಫ್ರೆಂಡ್ಸ್ ಜೊತೆ, ಆವಾಗ ತಗೊಬಂದಿದ್ದು. ಇದೊಂದು ಮಾತ್ರ ಹಾಕಿಸ್ಕೊತಾನೆ ಈ ಥರ ಟೋಪಿ. ಬೇರೆದೆಲ್ಲ ಕಿತ್ತು ಬಿಸಾಕ್ತಾ ಇದ್ದ. ನಾನು ಅಲ್ಲಿಂದ ಮಾಡ್ಕೊಂಡು ಬಂದಿದ್ದೆ. ನಂಗೆ ಹೊಸ್ದಾಗಿ ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ ಸಿಕ್ಕಿದ್ರು. ಹೆಸರು ಮರ್ತೋಯ್ತು, ಸೌಮ್ಯ ಅಂತ. ಅಕ್ಕ ಚಾನಲ್ಲು, ನನ್ನ ಚಾನಲ್ ಇಬ್ಬರು ನೋಡ್ತಾರಂತೆ. ಖುಷಿ ಫೇವ್ರೆಟ್ ಅಂತೆ ಪಾಪುಗೆ. ಖುಷಿ ಮತ್ತು ಪರಿ ಇಬ್ಬರೂ ನೋಡ್ತಾಳಂತೆ. ಅದಕ್ಕೆ ನನಗೆ ಮಾತಾಡ್ಸೋಕ್ಕಂತ ಪಾಪ ವೆಯ್ಟ್ ಮಾಡ್ತಾಯಿದ್ರು. ಖುಷಿ ಆಯಿತು. ನಾಳೆ ಇವ್ರ ಮನೆಗೆ ಹೋಗೋದು ನಾವು ಇವಾಗ. ಪಾಪ ಅವ್ರ ಮಗಳಿಗೆ ಬಾಲ್ ತಗೊಂಡಿದ್ರು. ಇವನು ನೋಡಿ ಬಾಲ್ ಕೊಟ್ಟರು. ತೋರ್ಸು ಶಮ್ಮ, ಬಾಲ್. ಸಾರಿ, ಬಾಲಲ್ಲಿ ತಿಂದ. ಫುಲ್ ಖುಷಿ, ಬಿಟ್ಟಿಲ್ಲ ಅದನ್ನು, ಬಿಟ್ಟಿಲ್ಲ. ಎಷ್ಟು ಚೆನ್ನಾಗಿದೆ ಅಲ್ಲ. ಯಾರು ಸಿಕ್ಕಿದ್ರು? ಸೊ ಖುಷಿ ಆಯಿತು. ಒಬ್ಬಳೇ ಇರ್ತೀನ, ನನಗೆ ಈ ಥರ ಯಾರು ಸಿಕ್ಕಿದ್ರೆ ಮಾತಾಡ್ಸಿದ್ರೆ ತುಂಬ ಖುಷಿ ಆಗುತ್ತೆ. ಪಾಪ ಅವರು ಮನೆಗೆಲ್ಲ ಇನ್ವೈಟ್ ಮಾಡಿದ್ರು. ನಾನು ಆಲ್ರೆಡಿ 7:30ಗೆ ಮನೆ ಬಿಟ್ಟಿದ್ದು. ಸೊ 1 ಅವರ್ ಆಗಿತ್ತಲ್ಲ, ಇವನಿಗೆ ಬೇರೆ ಊಟ ಮಾಡಿಸ್ಬೇಕಿತ್ತು. ಹಾಗಾಗಿ ನಾಳೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನೋಡೋಣ, ನಾಳೆ ಸ್ವಲ್ಪ ಬೇಗ ವಾಕಿಂಗ್ ಹೋಗಿ ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಬರೋದು. ಸೊ ನಂದು ಆಷಾಢ ಲಾಸ್ಟ್ ಶುಕ್ರವಾರದ ಪೂಜೆ ಇವಾಗ ಮುಗೀತು. ಪ್ರತಿ ಶುಕ್ರವಾರನೂ ಮಾಡ್ತಿದ್ದೆ, ಬಟ್ ಇದು ಅದಕ್ಕೆ ಸಿಂಪಲ್. ನಮ್ಮದೇನು ಜಾಸ್ತಿ ಇಲ್ಲ, ಇಷ್ಟೇ ನಮ್ಮದು. ನಾನು ಜಾಸ್ತಿ ದೇವ್ರದ್ದು ಐಟಮ್ಸ್, ಪೂಜಾ ಐಟಮ್ಸು ಜಾಸ್ತಿ ನಾನು ಇಟ್ಕೊಂಡಿಲ್ಲ. ಇಷ್ಟೇ, ದೀಪ, ಕುಂಕುಮದ ಬಟ್ಲು, ಆಮೇಲೆ ಆ ಕಡೆ ಊದುಬತ್ತಿ ಹಚ್ಚೋದು, ಇವೆಲ್ಲ ಇದೆ ಅಷ್ಟೇ. ಒಂದೇ ಫೋಟೋ ಅಷ್ಟೇ ಇರೋದು. ನಾನು ಇಟ್ಕೊಂಡು ಮುಗಿಸೋಷ್ಟ್ರಲ್ಲಿ ನನಗೆ ಆಯಿತು. ಆ್ಯಂಡ್ ನಮ್ಮ
ಚೇರಡಿ ನುಗ್ಗಿ ಸಾಹಸ ಮಾಡ್ತಿದ್ದ ನನ್ನ ಮಗ. ಬಾಯ್ ಕಡೆ. ಆ್ಯಕ್ಚುಲಿ ಬಬ್ಲುಗೆ ಹುಷಾರಿಲ್ಲ, ಶೀತ ಕೆಮ್ಮು ಇತ್ತಲ್ಲ, ಇವಾಗ ಅದು ಜ್ವರ ಆಗಿ ಕನ್ವರ್ಟ್ ಆಗಿದೆ. ಬೆಳಿಗ್ಗೆ ಸ್ವಲ್ಪ ಬಿಸಿ ಇತ್ತು, ನರಳ್ತಾ ಇದ್ದ, ಗೊತ್ತಾಗುತ್ತೆ ಅವನು ನಾರ್ಮಲ್ ಆಗಿರೋಕ್ಕೂ ನರಳ್ತಾ ಇರೋದಕ್ಕೂ. ಆಮೇಲೆ 2 ಟೈಮ್ಸ್ ಸಿರಪ್ ಹಾಕಿದ್ದೀನಿ. ನೋಡಬೇಕು ಮತ್ತೆ ಏನು ಅಂತ ಅಂದ್ಬಿಟ್ಟು. ಅವನಿಗೆ ಬಿಟ್ಟರೆ ನನಗೆ ಇವತ್ತು ಪರವಾಗಿಲ್ಲ. ಆ್ಯಕ್ಚುಲಿ ನಿನ್ನೆ ಒಬ್ಬರು ನನಗೆ ವಾಕಿಂಗ್ ಮಾಡೋತ್ತಿಗೆ ಸಬ್ಸ್ಕ್ರೈಬರ್ ಸಿಕ್ಕಿದ್ರಲ್ಲ, ಅವರು ಸಿಸ್ಟರ್ ಪಾಪಾಚಿ ತುಂಬ ಕರೆದಿದ್ರು ನನಗೆ, ಬರಲೇಬೇಕು, ಮಿಸ್ ಮಾಡೋಂಗಿಲ್ಲ ಅಂದಿದ್ರು. ನೋಡಿದ್ರೆ ಇವನಿಗೆ ಜ್ವರ ಬಂದಿದೆ. ಮತ್ತು ಇವಾಗ ಈ ವೆದರು ಇವತ್ತು ಫುಲ್ ಮಳೆ ಬೇರೆ, ಇಲ್ಲಿ ಕರ್ಕೊಂಡು ಹೋದರೆ ಆಮೇಲೆ ಮುಗೀತು ಕತೆ. ಅದಕ್ಕೇ ಬಬ್ಲು, ಅದಕ್ಕೆ ಬೀಳಿಸಿ ಹೆಂಗೆ ಮಾಡ್ತಿದ್ದಾನಂದರೆ ಕೆಳಗಡೆ ತನಕ ಸೌಂಡ್ ಹೋಗುತ್ತೆ. ಎಷ್ಟು ಕಂಟ್ರೋಲ್ ಮಾಡ್ಕೊತೀವಿ ಆದ್ರೂ ಬೀಳಿಸ್ತಾನೆ. ಇವನು ಬೀಳ್ಸೋದು ಕೆಳಗಡೆ ಜೋರಾಗಿ ಕೇಳಿಸುತ್ತೆ, ಅವರಿಗೂ ಡಿಸ್ಟರ್ಬ್ ಆಗುತ್ತೆ. ಅಪ್ಪ ನಾನು ಹಿಡ್ಕೊಂಡು ಜಂಜಾಡೋದಂತೂ. ಏ ಬಬ್ಲು ಬಬ್ಲು ಬಬ್ಲು, ಹಾಂ, ಫುಲ್ಲು ಬಿಸಿ ಇದೆ, ಆದರೂ ಈ ಒಂದು ಸರ್ಕಸ್ ನೋಡ್ರಿ ಹೆಂಗೆ ಅಂತ. ತಗೋ ಆಟಾಡಪ್ಪ, ಆಟಾಡು. ಎಲ್ಲೋ ಬಿಟ್ಟಿದ್ದೆ. ಅವ್ರ ಮನೆಗೆ ಇವತ್ತು ಹೋಗೋಕ್ಕಾಗಲ್ಲ, ನೋಡೋಣ, ನಾಳೆ ವಿಸಿಟ್ ಮಾಡೋಣ. One, Umbu, 1, 2, ಬರೀ ಬಿಸಾಕು. ಬೀರ್ ಎಷ್ಟು ಮುದ್ದಾಗಿ ಕಾಣಿಸ್ತೈತೆ ನನ್ನ ಮಗ, ಎಷ್ಟು ಕ್ಯೂಟಾಗಿ ಕಾಣಿಸ್ತದೆ ಗೊತ್ತಾ. ಬಬ್ಲು ಆಡ್ತೀಯ ನೀನು, ಇದು ನನಗೆ ಬರಲ್ಲ ಜೋಡ್ಸಕ್ಕಿದು. ಬೇಕಾ? ಅಪ್ಪಂಗೆ ಹೇಳು, ಅಪ್ಪ ಡ್ಯೂಟಿ ಬಿಟ್ಟು ಮನೆಯಲ್ಲೇ ಜೋಡಿಸ್ಕೊಂಡು ಕೂರ್ಬೇಕು. $11,000. ಹೆಂಗಿದೆ ನೋಡು, 3K ಇದು. ನಿಹಾನ್ ಅಂತವರು ಅಷ್ಟು ದೊಡ್ಡ ಇರ್ಬೇಕು ಇದಕ್ಕೆ. ಹೆಂಗಿದೆ ಹೆಲ್ಮೆಟ್ ಸಮೇತ. ಇದಕ್ಕಿದೆ ಒಂದು ಟೈಮ್ ಪಾಸ್ ಆಗ್ಬಿಡುತ್ತಲ್ಲ. ಎಲ್ಲ ಜೋಡಿಸಿರೋದು ಚಿಕ್ಕದು ಹಾಕಿ ಜೋಡಿಸಿರ್ಬೋದು ಇದನ್ನ. ಅಯ್ಯಪ್ಪ ನೋಡಿ, ಬಟ್ ಅದು ಜೋಡಿಸೋದು ಇದೆಯಲ್ಲ, ಬೇಡ. ಸೊ ಫ್ರೆಂಡ್ಸ್, ಫಸ್ಟ್ ಟೈಮ್ ಬಬ್ಲುನ ಮಾಲಿಗೆ ಕರ್ಕೊಂಡು ಹೋಗಿದ್ದು ನಾವು. ಒರೈನ್ ಮಾಲಿಗೆ ಹೋಗಿದ್ವಿ. ಆ್ಯಂಡ್ ಬಬ್ಲು ಅಷ್ಟೇ ಅಲ್ಲ,
ಪಾಪು ಆದಮೇಲೆ ಬೆಂಗಳೂರಿಗೆ ಬಂದಮೇಲೆ ನಾನು ಫಸ್ಟ್ ಟೈಮ್ ಮಾಲಿಗೆ ಬರ್ತಾ ಇರೋದು. ಸೊ ನಾವು ಅಂದ್ಕೊಂಡಿದ್ದು ಓನ್ಲಿ ಬಬ್ಲುಗೆ ಸ್ವಲ್ಪ ಸುತ್ತಾಡಿಸ್ಬೇಕು, ತೋರಿಸ್ಬೇಕು, ಗೇಮ್ಸ್ ಆಡಿಸ್ಬೇಕು ಆ್ಯಂಡ್ ಅವನಿಗೇನಾದ್ರು ಸ್ವಲ್ಪ ಡ್ರೆಸ್ಸಸ್ ತೊಗೋಬೇಕು ಅಂತ ಅಂದ್ಕೊಂಡು ಮಾಲಿಗೆ ಬಂದ್ವಿ. ಬಟ್ ಅಲ್ಲೆಲ್ಲ ನನ್ನದೇ ಶಾಪಿಂಗ್ ಆಯಿತು. ಸೊ ವೆಟ್ ಸೈಡಿಗೆ ಹೋಗಿದ ತಕ್ಷಣ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು. ಸೊ ನಾನು ಸ್ವಲ್ಪ ಶಾಪಿಂಗ್ ಮಾಡಿದೆ. ನಮ್ಮ ಬಬ್ಲಿಗೇನು ತೊಗೊಳ್ಲಿಲ್ಲ, ಯಾಕಂದರೆ ನಾವು ಏನು ಹಿಪ್ ಬೆಲ್ಟ್ ಇರುತ್ತಲ್ಲ ಅದನ್ನು ಮರ್ತು ಬಂದುಬಿಟ್ಟಿದ್ವಿ ಕ್ಯಾರಿ ಮಾಡೋಕ್ಕೆ. ಹಾಗಾಗಿ ಬಬ್ಲನ್ನ ತುಂಬ ಹೊತ್ತು ಎತ್ಕೊಂಡು ಓಡಾಡ್ಸೋಕ್ಕಾಗ್ತಾ ಇರಲಿಲ್ಲ. ಪಾಪ ನೀವಿನೇ ಆಲ್ಮೋಸ್ಟ್ 70% ನೀವಿನೇ ಎತ್ಕೊಂಡಿತ್ತು. ಆ್ಯಂಡ್ ಅವನಿಗೆ ಊಟದ ಟೈಮು ಎಲ್ಲ ಆಗುತ್ತಲ್ಲ, ಹಾಗಾಗಿ ತುಂಬ ಹೊತ್ತು ನಮಗೆ ಮಾಲಲ್ಲಿ ಇರೋಕ್ಕಾಗಲಿಲ್ಲ. ಅದಕ್ಕೆ ನಾವು ಬಬ್ಲುಗೇನು ತೊಗೊಳಕ್ಕೆ ಹೋಗಲಿಲ್ಲ. ನಾನೇ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ನೆಕ್ಸ್ಟ್ ಅವನಿಗೆಲ್ಲ ಸ್ವಲ್ಪ ನೀರು, ಅವನಿಗೆ ಸ್ವಲ್ಪ ಎಕ್ಸೈಟೆಡ್ ಅಲ್ಲ ತುಂಬ ಜನ ನೋಡಿದಾಗ. ಆಮೇಲೆ ನೀರು, ಗೇಮ್ಸು, ಮಕ್ಕಳುಗಳು, ಹಿಂಗೆಲ್ಲ ಲೈಟಿಂಗ್ಸ್, ಕಲರ್ಫುಲ್ ಲೈಟಿಂಗ್ಸ್ ಎಲ್ಲ ಇರುತ್ತೆ. ಸೊ ಅವನಿಗೆ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಅವನಿಗೆ ಸುತ್ತಾಡ್ಸಿದ್ವಿ. ಆ್ಯಂಡ್ ಇಲ್ಲಿ ನೋಡ್ತಿರುವಾಗ ಅಲ್ಲೊಂದು ಬೋಟಿಂಗ್ ಥರ ಇತ್ತು. ಬಬ್ಲೂನ್ ಕೂರಿಸ್ಕೊಂಡು ಒಂದ್ಸರಿ ಹೋಗೋಣ ಅಂತ ಅನ್ನಿಸ್ತು. ಆಮೇಲೆ ನನಗೂ ಸ್ವಲ್ಪ ನೀರು ಭಯ ಆ್ಯಂಡ್ ಟೈಮು ಇರಲಿಲ್ಲ. ಸೊ ನೆಕ್ಸ್ಟ್ ಟೈಮು ಸ್ವಲ್ಪ ಡೇ ಟೈಮ್ ಥರನೇ ಬಂದು ಎಲ್ಲದೂ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂದ್ಕೊಂಡು ಬಂದ್ವಿ. ಬಟ್ ಇದು ಬರುತ್ತೆ ನೋಡಿ, ಟ್ರೈನು ಮತ್ತು ಮಿನಿ ಬಸ್ ಇತ್ತು. ಅದಕ್ಕೆ ಕೊಕೊಮೆಲಂದೇ ಮ್ಯೂಸಿಕ್ ಹಾಕ್ಬಿಟ್ಟಿದ್ರು. ಹಾಗಾಗಿ ಬಬ್ಲು ಫುಲ್ಲು ಅದ್ರ ಕಡೆನೇ ಗಮನ ಇತ್ತು. ಸೊ ಅವನ ನೆಪದಲ್ಲಿ ನಾವುಗಳೂ ಒಂದು ಸರಿ ರೈಡ್ ಹೋಗೋಣ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನಾನು, ನೀವಿ, ಬಬ್ಲು 3 ಜನನೂ ಕೂತ್ಕೊಂಡು ಟ್ರೈನಲ್ಲಿ ಒಂದು ರೈಡ್ ಹೋದ್ವಿ. ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಯಿತು. ಬಬ್ಲು ಹೆಸರಲ್ಲಿ ಅಂದರೆ ಅವನ ನೆಪದಲ್ಲಿ ನಾವುಗಳು ಮಕ್ಕಳಾಗಿ ಅವನ ಜೊತೆ ಆಟ ಆಡ್ದಂಗಾಯಿತು. ಮುದ್ದು, ವೀಲ್ಸ್ ಆನ್ ದ ಬಸ್ ಹೋಗ್ತೀಯಾ? ಬಸ್ಸಲ್ಲಿ ಹೋಗ್ತೀಯಾ? ಇಲ್ಲ ನೋಡು ಮುದ್ದು ಬಂತು. ನಾವು ವೀಲ್ಸ್ ಅಂತ ಬಸ್ ಅಲ್ಲ, ನಾವು ಕೂರಕ್ಕಾಗಲ್ಲ ಬಸ್ಸಲ್ಲಿ ಅಂತ ಟ್ರೈನಲ್ಲಿ ಕೂರಿಸಿದ್ದೀವಿ. 300 ಬಸ್ಸಲ್ಲೂ ಬಸ್ಸು ಜಾಗ ಆಗಲ್ಲ. ನಮ್ಮ ಬಬ್ಲು ಕಡೆಯಿಂದ ನಾವು ಆಸೆ ತೀರಿಸ್ಕೊಂತ ಇದ್ದೀವಿ. ಚೆನ್ನಾಗಿದೆ ಮುದ್ದು. ಪರ್ ರೆಡ್ 100 ಅಂತೆ. 150ನಾ? ಈಗ ಎಷ್ಟು ಮಾಡಿದೆ ಪಾಪುಗೆ? ಹೌದಾ, ಪಾಪು ಫ್ರೀ ಅಂತೆ. ಬಬ್ಲು ತೋರ್ಸ್ತಾನಿಗೆ ಹೊರಗೆಲ್ಲ. ನಗಾಡ್ತಿದ್ದಾನ? ಏ ಬಬ್ಲು ಎಲ್ಲ ಆಗ್ತಿದೀವಿ ನಾವು. ಬಬ್ಲು Wheels on the bus go round and round, round and round, round and round. Wheels on the bus. ಎಷ್ಟು 10 minutes ಅಂತ? ಒಂದೇ ರೌಂಡ್, 2 ರೌಂಡ್ ಅನ್ನ. ನೀನು ಆಟ ಆಡೋದಿಲ್ಲ ಬಿಡು.
ನೆಕ್ಸ್ಟ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ನಾವು ಡಿನ್ನರ್ ಮಾಡಿಕೊಂಡು ಮನೆಗೆ ಹೊರಟ್ವಿ. ಇಷ್ಟು ಇವತ್ತಿನ ವ್ಲಾಗ್. ಎಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತು ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಮುಂದಿನ ವ್ಲಾಗ್ ಸ್ವಲ್ಪ ಬೇಜಾರಾಗುತ್ತೆ, ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ನಾನು ಏನು ಎತ್ತ ಅಂತ ನಿಮಗೆ ಮುಂದಿನ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.